ಓ ಓ, ಓ, ಪ್ರಿಯತಮ ಓ ಓ, ಪ್ರಿಯತಮ ಕರುಣೆಯ ತೋರೆಯ ಕರುಣೆಯ ತೋರೆಯ ಸನಿಹಕ್ಕೆ ಬಾರೆಯ ತೀರಿಸಿ ಬಯಕೆಯ ಓ ಪ್ರಿಯತಮ. ಏನವ ಸೊಸೆ ಇಷ್ಟ ಚೆನ್ನಾಗಿ ಗಾಡಿ ಹೇಳ್ತಾ ಇದೆಯಲ್ಲ. ಆಶಾ ಆಶಾ ಅಯ್ಯೋ ಮಗನೇ, ಇದ್ಯಾರು ಬಿಚ್ಚಿದ್ದು ಪ್ರಾಣಿ ಇದ್ದಂಗೆ ಐತಲ್ಲ ಮಗನೇ. ಆಶಾ ಆಶಾ ಶಾರದಾ ಬೀಕ್ತಿ ಎಲ್ಲದಪ್ಪ. ಯಾರು ನೀನು? ನೀನೇನು ಒಳ್ಳೆ ವಿಚಿತ್ರವಾಗಿದೆಯಲ್ಲ, ಒಳ್ಳೆ ಮಾಟುಗಾತಿ ಇದ್ದಂಗೆ ಅವಳಲ್ಲ ಮಗನೇ. ಯಾರು ನೀನು? ಯಾರು ನೀನು? ಯಾರಮ್ಮ? ಏನ್ ಕೂಗ್ತಾ ಇರೋದು? ಅಯ್ಯಯ್ಯೋ ಮಗನೇ, ಯಾಕೆ ರಾಜಮಾತೆ ಅವರು ಇಷ್ಟೊಂದು ಎದುರ್ಕೊಬಿಟ್ಟಿದ್ರಲ್ಲ? ಏನಾಯ್ತು ರಾಜಮಾತೆ ಅವರೇ? ನೀವು ಎದುರ್ಕೋಬೇಡಿ, ಬನ್ನಿ ರಾಜಮಾತೆ ಅವರೇ. ಅಯ್ಯೋ ಮಗನೇ, ಯಾವ್ದೋ ವಿಚಿತ್ರ ಪ್ರಾಣಿ ಬಂದು ನಿಂತ್ಕೊಂಡೈತೆ ಕಣ್ಲಾ, ಬಾರ್ಲಾ ನೋಡಕ್ ನಮ್ಮ ಮನುಷ್ಯರು ತರ ನೀ ಆದ್ರೆ ಕ್ವಾರೆಯಲ್ಲೆಲ್ಲವೇ ಒಂಥರ ಅವಳೆ ಕಣ್ಲಾ, ಬಾರ್ಲಾ. ಏನಮ್ಮ ಹೇಳ್ತಿದ್ದೀನಿ? ಆಶಾ ಇಲ್ವಾ? ಆಶಾ ಅತ್ತೆ ಅವ್ರೇನು ಎದುರಿಸ್ತಿರ್ಬೇಕು ಅನಿಸ್ತದೆ ಕಣಮ್ಮ. ಇಲ್ಲ ಕಣ್, ಬಾರ್ಲಾ ನೀನು. ಅಯ್ಯಯ್ಯೋ ಮೋಹಿನಿ, ಇನ್ನು ಗೊತ್ತೇನಿಲ್ಲ ಮೊದ್ಲೇನೆ. ಅವತ್ ನಾನೇ ಬಾಯ್ ಬಿಡ್ಕೊತಾ ಇರ್ಲಿಲ್ವ ಇಲ್ಲಿ? ಅಮ್ಮ ಮೋಹಿನಮ್ಮ ಮೋಹಿನಿನಮ್ಮ ಅಂತಂದ್ರೆ ನೀನು ಮುಚ್ಚಲ ಬೈನ ಅಂತಿದ್ದಲ್ಲ ಕಣಮ್ಮ. ಮೋಹಿನಿ ಮೋಹಿನಿ ಕಣಮ್ಮ, ಎಸ್ಕೇಪ್. ಅಯ್ಯೋ ಅಮ್ಮ, ಬಾಕ್ಲೆಲ್ಲ ಹಾಕ್ಬಿಟ್ಟೈತೆ. ಅಯ್ಯೋ ಯಾರು ಇಲ್ವೇ? ಅಯ್ಯೋ ಬಾಕ್ಲು ತೆಗಿರಿ. ಮೋಹಿನಿ ಬಾಕ್ಲಾಕ್ಬಿಟ್ಟೈತೆ ಅನ್ನಿಸ್ತೈತೆ. ಆಶಾ ಆಶಾ ಎಲ್ಲಿದ್ಯಾ ಆಶಾ? ಆಶಾ ಅತ್ತೆ ಅತ್ತೆ. ಪ್ರಿಯತಮ, ಯಾಕಿಷ್ಟು ಹಾರಾಡುತ್ತಿರುವೆ ಪ್ರಿಯತಮ? ಬಾ ಪ್ರಿಯತಮ, ನಿನಗೋಸ್ಕರ ಕಾದಿರುವೆ. ಬಾ ಪ್ರಿಯತಮ, ಎಲ್ಲಾ ಬಾಗಿಲುಗಳು ಮುಚ್ಚಿಕೊಂಡಿವೆ ಪ್ರಿಯತಮ. ಬಾ ಪ್ರಿಯತಮ. ರಾಜಮಾತೆಯವರೇ ಬನ್ನಿ, ಕೂತ್ಕೊ ಬನ್ನಿ. ಅಯ್ಯೋ ಮಗನೇ, ಕರಿತಾವಳೆ ಕಣ್ಲಾ, ನಾನು ಸಾಯಿಸ್ತಾಳೆ ಅನ್ನಿಸ್ತದೆ ಕಣ್ಲಾ, ನಾನು ಬರಕಿಲ್ಲ ಕಣ್ಲಾ. ಅಯ್ಯೋ ಯಾವ ಜೀವನದಾಗ ನಮಗೆ ನೆಮ್ಮದಿನೇ ಇಲ್ವೇ? ಈ ಶಾರದನ್ನು ಹಂಗೇನ್ಯಾ ಮಗಳು ಸವಾಸ ಯಾವಾಗ ಮಾಡಿದ್ವು ಅವತ್ತಿಂದ ನೆಮ್ಮದಿ ಇಲ್ವೇ? ಇವರಿಬ್ರು ಎಲ್ಲ ಹಾಳಾಗೋದ್ರು ಅಂತ. ಪ್ರಿಯತಮ, ನೀ ತಲೆನೇ ಕೆಡಿಸ್ಕೊಬೇಡ ಪ್ರಿಯತಮ. ನಾನು ಈಗ ನಿನ್ನವಳು, ನೀನು ನನ್ನವನು. ನಿನಗೆ ಗೊತ್ತಾ, ಮಹಾರಾಜ ನಿಂತರನೇ ಇದ್ದ. ಆಗಲೇ ಸುಮಾರು ವರ್ಷಗಳಿಂದೆ ನನ್ನ ಮಹಾರಾಜ ನಿಂತರನೇ ಇದ್ದ. ಅವಾಗ ಮೋಸ ಮಾಡ್ದ ಅಂತ ಅವನನ್ನ ಕೊಲೆ ಮಾಡಿಬಿಟ್ಟೆ. ಆದರೆ ಇವಾಗ ನನಗೆ ಮತ್ತೆ ಮಹಾರಾಜ ಬೇಕು ಅಂತ ಅನ್ನಿಸ್ತಾ ಇತ್ತು. ಆಗಲೇ ನೀನು ಸಿಕ್ಬಿಟ್ಟೆ ಮಹಾರಾಜ. ನೀನು ಯಾವುದಕ್ಕೂ ಯೋಚನೆ ಮಾಡಬೇಡ ಮಹಾರಾಜ, ನಾನಿದ್ದೀನಿ. ನಾನಿನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ಅಯ್ಯೋ ನನಗೆ ಯಾವ ಇದ್ರಾಗ ಐತೋ ಮಚ್ಚೆ ಗೊತ್ತಿಲ್ಲ, ಎಲ್ಲ ಮೋಹಿನಿಗಳು ಹಿಂದೆ ಬೀಳಂಗ ಆಗ್ಬಿಡ್ತಲ್ಲ. ಅಮ್ಮ ಮೋಹಿನಿ ಕಣಮ್ಮ. ನಿನಗೆ ಏನ್ ಬೇಕು? ನಿನಗೆ ನಮ್ಗೆ ಯಾಕೆ ಈ ಥರ ಹಿಂಸೆ ಮಾಡ್ತಾ ಇದೀಯಾ ಶಾರದಾ? ಅಯ್ಯೋ ಶಿವನೇ ಸೊಸೆ, ಎಷ್ಟು ಕೂಗಿದ್ರೂ ಇಲ್ಲಿ ಯಾರು ಬರಲ್ಲ. ನಾವು ಮೂರೇ ಜನನೇ ಅಷ್ಟೇ. ಇನ್ನ ಈ ಮನೇಲೇನೆ ಇಲ್ಲೇ ಇರ್ತೀವಿ. ಅಯ್ಯಯ್ಯೋ ನಾವಿಲ್ಲೇ ಇರ್ತೀವ? ಯಾವ ಮೋಹಿನಿ ಯಾವ ಬಿಟ್ಬಿಡಕ್ಕೋ, ನನ್ನ ಬಿಟ್ಬಿಡು. ನಾಳೆ ನನ್ನ ಮಗ ಇಬ್ಬರನ್ನೇ ಜೀವನ ಮೇಲೆ ಶಾಣೆ ಆಸೆ ಮಾಡಿಕೊಂಡಿದೀವಿ. ಹೆಂಗೋ ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಈಗ ತಾನೇ ನನ್ನ ಸೊಸೆನೂ ಮಗ ಒಂದಾಗೋಗ್ಬಿಟ್ಟವ್ರೆ. ಸಣ್ಣದಾಗಿ ಜೀವನ ಮಾಡ್ಬೇಕು ಅಂತ ತೀರ್ಮಾನ ಮಾಡೋರೆ. ಸ್ನಾನ ಮಾಡ್ಕೊಂಬಿಟ್ಟು ಬರೋ ಅಷ್ಟೊತ್ತಿಗೆ ನೀವು ಪ್ರತ್ಯಕ್ಷ ಆಗ್ಬಿಟ್ಟಿದ್ರಲ್ಲ. ನನ್ನ ಸೊಸೆಯಲ್ಲಿ, ನನ್ನ ಬೀಕ್ತಿಯಲ್ಲಿ. ರಾಜಮಾತೆ, ನಿಮ್ಮ ಸೊಸೆ ನಿಮ್ಮ ಮಗುನ ನನಗೆ ಒಂದು ನಿಧಿಗೋಸ್ಕರ ನಿಮ್ಮ ಮಗು ನನಗೆ ಒಪ್ಪಿಸ್ಬಿಟ್ಟು, ಅಂದರೆ ಮಾರಾಟ ಮಾಡಿಬಿಟ್ಟು ಅವರು ಹೊರಗಡೆ ಹೊರಟೋಗ್ಬಿಟ್ಟಿದ್ದಾರೆ. ಅವರಿಗಿನ್ನ ಗಂಡ ಬೇಡವಂತೆ, ಅವರಿಗೆ ನಿಧಿ ಬೇಕಂತೆ. ಆದರೆ ನನಗೆ ನಿಧಿಗಿನ್ನ ನಿಮ್ಮ ಮಗನೇ ಬೇಕು ರಾಜಮಾತೆ. ಅದಕ್ಕೆ ನಿಧಿನ ಅವ್ರಿಗೆ ಕೊಟ್ಟು ನಿಮ್ಮ ಮಗುನ ನಾನು ಪಡ್ಕೊಂಡಿದ್ದೀನಿ. ನನಗೆ ಅವರು ಮಾರಾಟ ಮಾಡಿಬಿಟ್ಟಿದ್ದಾರೆ ನಿಮ್ಮ ಮಗುನ. ಇನ್ನು ಮುಂದೆ ಇವರೇ ನನ್ನ ಯಜಮಾನ್ರು. ಅಯ್ಯೋ 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 ಮಗ, ಕೊನೆಗೂ ಕಂತ್ರಿ ಬುದ್ಧಿ ತೋರಿಸ್ಬಿಟ್ರಲ್ಲ ಅವರು. ಅಮ್ಮ ಮಗಳು ಇಬ್ರುನುವೆ ನಾನು ನೀನು ಈ ಮೋಹಿನಿದಾಗ ತಗ್ಲಾಕ್ಬಿಟ್ಟು ಒಳ್ಳೆ ಕೆಲಸ ಮಾಡ್ಬಿಟ್ರಲ್ಲ ಮಗ. ಏನ್ಲ ಇದು ನಮ್ಮ ಕತೆ? ಏನ್ಲ ಹಿಂಗಾಗೋಗ್ಬಿಡ್ತು? ಬೇಕಿತ್ತೆಲ್ಲ ನಮ್ಗಿದೆಲ್ಲನೂ ಅವ್ನ ಮನೆ ಕೈಯಾಗ ಹೋಗ. ಯಾಕಲ ನಮ್ಗೆ ಗೊತ್ತಿ ಹಿಂಗಾಯ್ತು? ಅಯ್ಯೋ ದೇವ್ರೆ, ಯವ ಮನೆಯಾಳಿಗಳು ನಮ್ಮನೇನೇ ಮಾರ್ಬಿಟ್ಟು ಹೊಂಟೋಗ್ಬಿಟ್ಟಾರಲ್ಲೋ ಯಪ್ಪ. ನಿಧಿ ಸಿಗ್ತತೆ ಅಂತ ಯಾರನ್ನ ಗಂಡನ್ ಮಾರಾಟ ಮಾಡ್ತಾರ ಹೇಳು? ನಿನ್ನೂ ಮಾರ್ಬಿಟ್ಟವಳಂತಲ್ಲ, ಅದು ಮೋಹಿನಿಗೆ ಮಾರಾಟ ಮಾಡ್ಬಿಟ್ಟವಳಂತಲ್ಲ ನೀನು ಹೆಂಡ್ರು. ಅಯ್ಯೋ ಏನ್ ಮಾಡೋದು ಯವ್ವ ಈಗ? ಅಯ್ಯೋ ದೇವ್ರೆ, ಮೋಹಿನಿ ನಾನಿನ್ ವಸ್ತುನ ಮಾರಾಟ ಮಾಡಿದ ತಕ್ಷಣ ನಿನ್ ಜೊತೆ ಅಂತ ಹೇಳ್ಬಿಟ್ಟು ಬಳಕ್ಕೆ ನೋಡು. ನಾನೊಬ್ಬ ಮನುಷ್ಯ, ನಾನು ನಿನ್ ಜೊತೆ ಬಾಳಕ್ಕಿಲ್ಲ. ಅವಳು ಯಾವಳ ಮಾರದ್ಲು ಅಂತ ನೀನ್ ಕೊಂಡ್ಕೊಬಿಡ್ತೀಯ? ನನ್ನೇನ್ ವಸ್ತು ಅನ್ಕೊಬಿಟ್ಟಿದ್ರ ನೀವು? ಪ್ರಿಯತಮ, ನಿನ್ನ ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಪ್ರಿಯತಮ. ನಿಂಗೆ ಏನೇನು ಬೇಕು ಹೇಳಿ ಪ್ರಿಯತಮ, ಎಲ್ಲನೂ ಕೊಡ್ತೀನಿ.
ನೋಡು ಪ್ರಿಯತಮ, ನೀ ನನಗೋಸ್ಕರನೇ ಬೇಕು ಪ್ರಿಯತಮ, ನೀ ನನಗೋಸ್ಕರನೇ ಬದುಕಬೇಕು ಪ್ರಿಯತಮ. ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಪ್ರಿಯತಮ. ನಿನ್ನನ್ನು ಬಿಟ್ಟು ನಾನು ಎಲ್ಲೂ ನಾನು ಹೋಗಲ್ಲ ಪ್ರಿಯತಮ. ಈ ಮನೆ ಬಿಟ್ಟು ಹೊರಗಡೆ ಹೋಗೋ ಶಕ್ತಿ ನನಗಿಲ್ಲ ಪ್ರಿಯತಮ. ಅದಕ್ಕೆ ನಿನ್ನೆ ಈ ಮನೆ ಒಳಗಡೆ ಕರೆಸ್ಕೊಂಡೆ. ಈ ಮನೆ ಒಳಗಡೆ ನನ್ನ ಬಂಧಿಸ್ಬಿಟ್ಟವ್ರೆ ಪ್ರಿಯತಮ. ಅದಕ್ಕೆ ಇನ್ಮೇಲೆ ನಾನು ಇಲ್ಲೇ ಇರ್ತೀನಿ. ನೀನು ಅದಕ್ಕೆ ಎಲ್ಲೂ ಹೋಗ್ಬಾರ್ದು ಅಂತ ಇಲ್ಲೇನೇ ಇರಿಸ್ಕೊಂತೀನಿ. ತಗೋ ಪ್ರಿಯತಮ, ನಿನಗೋಸ್ಕರ ಈ ಪುಷ್ಪನ ತಗೊಂಡು ಬಂದಿದ್ದೀನಿ. ತಗೋ ಪ್ರಿಯತಮ, ತಗೋ. ಇವತ್ತಿಂದ ನಾನು ನಿನ್ನ ಜೊತೆಲೇ ಇರ್ತೀವಿ ಪ್ರಿಯತಮ. ನಿನಗೇನು ಬೇಕು ಕೇಳು ಪ್ರಿಯತಮ, ನಾನೇನೆ ನಿನಗೋಸ್ಕರ ಕೊಡ್ತೀನಿ ಪ್ರಿಯತಮ. ನಿನಗೇನು ಬೇಕು ಹೇಳು, ಹೇಳು. ಇದು ಬೇಕು ಅಂದರೆ ಅದನ್ನೇನೆ ಕೊಟ್ಬಿಡ್ತೀನಿ ಪ್ರಿಯತಮ. ಹೇಳು ಪ್ರಿಯತಮ. ಅಯ್ಯೋ ಅಮ್ಮ, ಅಯ್ಯೋ ದೇವ್ರೇ ಯಪ್ಪ, ಏನ್ ಮಾಡೋದು ಯಪ್ಪ. ಈ ಮನ್ಯಾಳಿ ಈ ರಾಶಿ ಒಂದೊಂದು ಕೆಲಸ ಮಾಡಕ್ಕಿಲ್ಲ. ಮನ್ಯಾಳ ಕಿತ್ತೋದಳು. ಯವ್ವಾ, ಇಷ್ಟೊತ್ತಿಗೆ ಬರಬೇಡ, ಭಯವಾಯ್ತದೆ. ತಗೋ ಪ್ರಿಯತಮ, ತಗೋ. ಯಾಕೋ ಬ್ಯಾಡಕ್ಕೋ, ನನ್ ಬಿಟ್ಬಿಡಕ್ಕೋ, ನನ್ ಬ್ಯಾಡಕ್ಕೋ ಬ್ಯಾಡ. ಹೇಯ್, ತಗ ಅಂತ ಹೇಳ್ದೆ ತಾನೆ, ತಗೋಬೇಕು. ನಾನು ಕೊಟ್ಟಿದ್ದೆಲ್ಲ ಇಸ್ಕೋಬೇಕು ನೀನು. ಆಗ ಇಸ್ಕಂಡೆ. ನೋಡು, ಇನ್ಮೇಲೆ ನೀನ್ ನನ್ನವನು, ನಾನ್ ನಿನ್ನವಳು, ಸರಿನಾ? ಇಲ್ಲೇ ಇರ್ಬೇಕು. ನೋಡು, ನೀನು ನಿಮ್ಮಮ್ಮ ನಾನು ಎಲ್ಲೂ ಕಳ್ಸಲ್ಲ. ರಾಜಮಾತೆ ಅವರೇ, ನಿಮ್ಮ ಮಗಂಗೆ ಸ್ವಲ್ಪ ಬುದ್ಧಿ ಹೇಳಿ. ಹಿಂದಿನ ಜನ್ಮದಾಗೆ ನನಗೆ ಮೋಸ ಮಾಡಿಬಿಟ್ಟು ಹೊರಟೋಗ್ಬಿಟ್ಟ. ಈ ಸಲ ಇವನು ಮೋಸ ಮಾಡಕ್ಕೆ ನಾನು ಬಿಡಲ್ಲ ಅಂತ ಹೇಳು ರಾಜಮಾತೆ. ನೀವೇನಾದರೂ ಮೋಸ ಮಾಡಿದ್ರೆ ನಿಮ್ಮನ್ನು ನಂತರ ಮೋಹಿನಿ ಥರ ಮಾಡ್ಬಿಡ್ತೀನಿ. ಆದರೆ ನಿಮ್ಮನ್ನು ಸಾಯ್ಸಕ್ಕೆ ಇಷ್ಟ ಇಲ್ಲ. ಯಾಕಂದರೆ ಹಿಂದಿನ ಜನ್ಮದಾಗ ಬೇರೆ ಸಾಯಿಸ್ಬಿಟ್ಟಿದ್ದೀನಿ, ಮತ್ತೆ ಈ ಜನ್ಮದಾಗೂ ಸಾಯಿಸಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಕೂತ್ಕೊಳ್ಳಿ ಸುಮ್ಮನೆ. ಹೋಗಿ ನಾನು ನನ್ನ ಆಹಾರನ ಸೇವನೆ ಮಾಡಿ ಬರ್ತೀನಿ. ಯಾವುದೋ ಬಿಸಿ ಬಿಸಿ ರಕ್ತದ ವಾಸನೆ ಬರ್ತೈತೆ, ಬಂದೆ. ಯಾವುದೋ ಇಲಿ ಸಿಕ್ಕಿರಬೇಕು ನನಗೆ, ಇಲಿ ವಾಸನೆ ಬರ್ತೈತೆ, ಬಂದೆ. ನೋಡಿ, ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನನೇ ಮಾಡಬೇಡಿ. ಯಾಕಂದರೆ ಎಲ್ಲ ಬಾಗಿಲುಗಳನ್ನ ಬಂಧಿಸ್ಬಿಟ್ಟಿದ್ದೀನಿ, ಸರಿನಾ? ನೀವು ನನ್ನ ಜೊತೆನೇ ಇರಬೇಕು ಸಾಯ ತನಕ. ಅಯ್ಯೋ, ಇದೇನು ಮಗ ಹಿಂಗೆ ಎದುರಿಸ್ತಾಳೆ? ಭಯ ಆಯ್ತಾಯ್ತು ನನಗಂತೂ. ಅಯ್ಯೋ ದೇವ್ರೇ, ಕರುಣೆಯ ತೋರೆಯ, ಕರುಣೆಯ ತೋರೆಯ. ಅಪ್ಪ, ಈ ಪುಷ್ಪಮಾಲೆ ಬೇರೆ. ಥೂ ಅಮ್ಮ, ಏನಾರ ಒಂದು ಪಿಲನ್ ಮಾಡು, ಇಲ್ಲ ಅಂದ್ರೆ ಹಾಳಾಗಿ ಹೋಗ್ತೀವಿ ನಾವಿಬ್ರು. ಈ ಮೋಹಿನಿಂದ ತಪ್ಪಿಸ್ಕೋಬೇಕು. ಯಾವ ಮೋಹಿನಿಗೆ ತಗ್ಲಾಕ್ಬಿಟ್ಟು ಹೋಗೋಳಲ್ಲಮ್ಮ. ದರಿದ್ರದೊಳು ಆಶಾ ಕತ್ರ ಸಾಕ್ಬೇಕೊಳ್ಳ ನನಗೆ ಸಿಕ್ಕಿದ್ರೆ. ಈ ಮೋಹಿನಿಂದ ಹೆಂಗಮ್ಮ ತಪ್ಪಿಸ್ಕೊಳ್ಳೋದು? ಈ ರೇಂಜು ಟಾರ್ಚರ್ ಕೊಟ್ರೆ ಹೆಂಗಮ್ಮ? ಇಸ್ಕೊಳ್ಳಿಲ್ಲ ಅಂದ್ರೆ ಉಗಿತಾಳಲ್ಲಮ್ಮ. ಈ ಮೋಹಿನಿ ಜೊತೆ ನನಗೆ ಸಂಸಾರ ಮಾಡೋಕೆ ಆಯ್ತದೆ ಅಮ್ಮ. ದಯವಿಟ್ಟು ಹೆಂಗನ ಮಾಡ್ಬಿಟ್ಟು ಇಲ್ಲಿಂದ ನಾವು ಎಸ್ಕೇಪ್ ಆಗಬೇಕು. ಏನಾದರೂ ಐಡಿಯಾ ಇದ್ರೆ ಹೇಳಮ್ಮ, ಹೊರಟೋಗ್ಬಿಡೋಣ. ನನಗೇನೇ ಕೈ ಕಾಲು ನಡ್ಗತ್ಕೊಂಡವೆ. ಸುಮ್ಕಿರ್ಲ ಮಗ, ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ತಪ್ಪಿಸ್ಕೊಳ್ಳೋದು ಹೆಂಗೆ ಇವರಿಂದ? ಹೆಂಗೆ ತಪ್ಪಿಸ್ಕೊಳ್ಳೋದು, ಏನು ಕತೆನೋ? ಅಯ್ಯೋ ದೇವ್ರೇ. ಅಯ್ಯೋ ಅಮ್ಮ, ಮೋಹಿನಿ ಜೊತೆ ಹೆಣಗಕ್ಕಾಯ್ತದ? ಅದು ಇದ್ರದೊಳಲ್ಲ ನನಗೆ ಸಿಕ್ಕೊಬಿಟ್ರೆ ಈ ಆಶಂಗೆ ಕ್ಯಾರ ತಗೊಂಡು ಹೊಡೆದೇ ಬಿಡ್ತೀನಿ. ಈಜೆ ಕಡೆಯಿಂದ ಬಾಕ್ಲಾಕೊಂಡು ಹೋಗಳಲ್ಲ ಅವಳು. ಅಯ್ಯೋ, ಈ ಮೋಹಿನಿ ಏನು ಹಾಕಿಲ್ಲ, ಅವಳನ್ನೇ ಮನೆಯಾಳಿನೇ ಹಾಕೋಗೋಳೆ. ಗಂಡನ ಒಂದಿಷ್ಟು ಪಿರುತಿನೂ ಇಲ್ವಲ್ಲಮ್ಮ, ಹೆಂಗೆ ಬಾಗ್ಲಾಕ್ಬಿಟ್ಟು ಹೋಗೋಳೆ. ಹೆಂಗಿದ್ವಿ ನಾವಿಬ್ರು ಬೆಂಗಳೂರಿಗೆ, ಇವ್ರು ಸವಾಸ ಮಾಡ್ಬಿಟ್ಟು ಯಾವ ಸ್ಥಿತಿಗೆ ಬಂದು ಇಳ್ದಿದ್ದೀವಿ ನೋಡ್ದೇನಮ್ಮ. ಯಪ್ಪ, ಈ ಮೋಹಿನಿ ನೋಡ್ರೆ ಕೈ ಕಾಲಲ್ಲೇ ಆಡಲ್ಲ. ಈ ಮೋಹಿನಿನ ನನ್ನನ್ನು ಪ್ರೀತಿ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದರೆ ನಾಳೆನಮ್ಮ ಮಾಡಲಿ. ಅಮ್ಮ, ಹೆಂಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಬೇಕು. ಅವಳು ಹೇಳಿದ್ ಕೇಳಿಸ್ಕೊಂಡ ಈ ಮನೇಲಿ ಮಾತ್ರ ನಾನು ಇರ್ತೀನಿ. ಈ ಮನೆ ಬಿಟ್ಟು ಈಚೆ ಕಡೆಗೆ ನನಗೆ ಬರೋಕ್ಕಾಗಲ್ಲ ಅಂತ ಹೇಳಿದ್ರು ತಾನೇ. ಯೋಚನೆ ಮಾಡು, ಈ ಮನೆಯಿಂದ ನಾವು ಈಚೆ ಕಡೆಗೆ ಹೋಗ್ಬಿಟ್ರೆ ನಾವು ಗೆಟ್ಟನಾಗೋಗ್ಬಿಡ್ತೀವಿ. ಹೆಂಗಾದ್ರೂ ಮಾಡಿ ನಾವು ಎಸ್ಕೇಪ್ ಆಗ್ಬೋದು ಇಲ್ಲಿಂದ. ಏನಂತೀಯ? ಮನೆಯಾಳ ಆಶಾ ಅಲ್ಲಿ ಈಚೆ ಕಡೆಯಿಂದ ಬಾಕ್ಲಾಕೊಂಡು ಹೋಗೋಳಲ್ಲ ಮಗ, ಮ್ಯಾಲಿಂದ ದುಮುಕ್ ಬಿಡೋಣ. ಏನಾರ ಒಂದು ಮಾಡಬೇಕು ಕಣ್ಮಗ. ಮಾಡಿ ಮ್ಯಾಗ ಹತ್ಬಿಟ್ಟು ಅಲ್ಲಿಂದ ದುಮ್ಕಾನ ಅಂದರೆ ಇದು ದೊಡ್ಡದಾಗೈತೆ. ಅಯ್ಯೋ, ಹೆಂಗನ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗಬೇಕು. ಯಾವನ ಕಿಟಕಿ ಗಾಜುಗಳು ಯಾವನ ತೆಗ್ದವೇನೋ ನೋಡೋಣ ಬಾ. ಒಂದು ಕಡೆಯಿಂದ ನೀನು ನೋಡ್ಕೊಬ, ನಾನು ನೋಡ್ಕೊಬತ್ತೀನಿ. ಎಲ್ಲಿ ಸಿಕ್ತೈತೋ ಅಲ್ಲಿ ನುಗ್ಬಿಟ್ಟು ಈಚೆ ಕಡೆಗೆ ಜಂಪ್ ಆಗೋಗ್ಬಿಡೋಣ. ಸರಿ ಕಣಮ್ಮ, ಆಯಿತು, ಹಾಗೆ ಮಾಡೋಣ. ಮೊದಲು ಜಂಪ್ ಆಗ್ಬಿಡ್ಬೋದು ಹೆಂಗೋನು. ನೀನು ಈ ಸೈಡ್ ಹುಡುಕು, ನಾನು ಆ ಸೈಡ್ ಹುಡುಕ್ತೀನಿ. ಇಲ್ಲಿಂದ ಮೊದಲು ಎಸ್ಕೇಪ್ ಹೋಗ್ಬಿಟ್ರೆ ಅಷ್ಟೇ ಸಾಕು. ಆಮೇಲೆ ಮನೆಯಾಳಿಗೆ ಬುದ್ಧಿ ಕಲಿಸ್ತೀನಿ.